ಬಿಗ್ ಬಾಸ್ ಸೀಸನ್ 11ಕ್ಕೆ ಹೋಗುವ ಮುನ್ನ ಲಾಯರ್ ಜಗದೀಶ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಸ್, ಕಮಿಷನರ್ ದಯಾನಂದ್ ಅವರಿಗೆ ಜಗದೀಶ್ ಅವರು ಎಚ್ಚರಿಕೆಯ ಮಾತುಗಳನ್ನು ವಿಡಿಯೋ ಮೂಲಕ ಆಡಿದ್ದಾರೆ. ನಾನು 15 ದಿನಗಳ ಕಾಲ ನಿಮಗೆ ಸಿಗೋದಿಲ್ಲ, ಆದರೂ ಕೂಡ ನಿಮ್ಮೆಲ್ಲರನ್ನ ವಾಚ್ ಮಾಡ್ತಿರುತ್ತೆ ನಮ್ಮ ತಂಡ ಎಂದು ವಿಡಿಯೋ ಮೂಲಕ ಎಚ್ಚರಿಕೆಯನ್ನ ಹೇಳಿದ್ದಾರೆ. ಹಾಗಿದ್ರೆ ಈ ಒಂದು ಹೇಳಿಕೆ ಹೇಳುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ಕೇವಲ 15 ದಿನಗಳು ಮಾತ್ರವಾ ಎಂದು. ಇದರ ಸಂಕ್ಷಿಪ್ತ ಮಾಹಿತಿಗಾಗಿ ನೋಡಿ ಈ ಲಾಯರ್ ಜಗದೀಶ್ ಮಾತನಾಡಿರುವ ವಿಡಿಯೋ. ಒಂದು 15 ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ. ಈಗ ಮುಂಚೆ 10 ಲಕ್ಷ ಇತ್ತು, ಈಗ 1.5 ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸ್. 11.5 ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಈಗ XM ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಮುನಿನ ಎಕ್ಸ್ಪೋಸ್ ಮಾಡಿದ್ದೀನಿ, ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವನಲ್ಲ, ಅವನು ನೆಟ್ವರ್ಕ್ಗೆ ಕಾರಣ ಆಗ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಯ್ತು, ಹೋಮ್ ಗಾರ್ಡ್ಸ್ ಆಯ್ತು. ಈಗ ಒಂದು 15 ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ. ಆಮೇಲೆ ನಾನು 15 ದಿವಸ ಇಲ್ಲ ಅಂತಂದ್ರೆ ನೀವ್ ಯಾರೋ ಅನ್ಕೊಳಕ್ ಹೋಗ್ಬಿಡಿ ನಿಮ್ಮನ್ನ ಯಾರು ವಾಚ್ ಮಾಡಲ್ಲ ಅಂತ. 11.5 ಲಕ್ಷ ಜನ, ಈಗ ಮುಂಚೆ 10 ಲಕ್ಷ ಇತ್ತು, ಈಗ 1.5 ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸ್. 11.5 ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಫುಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ವೇಟ್ ಮಾಡ್ತಾ ಇರ್ತಾರೆ. ಬಂದ್ಮೇಲೆ ಹಾಕಿ ರುಬ್ಬಾಕ್ಬಿಡ್ತೀನಿ. ಹಂಗಾಗಿ ಜಾಸ್ತಿ ಬಲ ಬಿಚ್ಚಕ್ ಹೋಗ್ಬಿಡಿ. ಎಸ್ಪೆಷಲಿ ಡಿಸ್ಟ್ರಿಕ್ಟ್ ಹೆಡ್ಗಳು, SP ಗಳು ಮತ್ತೆ ಪೊಲೀಸ್ ಕಮಿಷನರ್ಗಳು, ನೀವ್ಯಾರು ಡಾನ್ಗಳೇನಲ್ಲ, ನಾವ್ಯಾರು ರೌಡಿಗಳೇನಲ್ಲ. ನಿಮ್ದೇನಿದ್ರು ಸಂಬಳ ಕೊಡ್ತಾರೆ, ತಾವುಗಳು ತಮ್ಮ ಕೆಲಸ ಮಾಡ್ಕೊಂಡ್ರೆ ಆಯ್ತು. ತಾವು ಡಾನ್ಗಿರಿ ಮಾಡೋದು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ನಂಗೆ ಹೋಮ್ ಮಿನಿಸ್ಟರ್ ಗೊತ್ತು, ಚಾಣಕ್ಯ ಗೊತ್ತು, ನಂಗೆ ಇನ್ಫಾರ್ಮರ್ ಗೊತ್ತು, ನಾನು CBI ಆಗ್ತೀನಿ, ಅದಾಗ್ತೀನಿ ಡ್ಯಾನ್ಸ್ಗಳನ್ನ ಮಾಡಿದ್ರೆ ಏನಿಲ್ಲ. ನಿಮ್ ಯೋಗ್ಯತೆ ತೋರಿಸ್ಬೇಕಾಗ್ತದೆ. ಬರೋ ಸಂಬಳಕ್ಕೆ ನೀವು ಪೊಲೀಸ್ ಕಮಿಷನರ್ ಅಂತಂದ್ರೆ ಇವರು ಓನ್ಲಿ ಸೆಕ್ಯೂರಿಟಿ ಚೀಫ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಅಲ್ಲಿರೋ ಪ್ರೊಕ್ಲಮೇಷನ್ ಎಕ್ಸಿಕ್ಯೂಟ್ ಮಾಡಬೇಕು, ವಾರಂಟ್ ಎಕ್ಸಿಕ್ಯೂಟ್ ಮಾಡಬೇಕು, ನಿಮ್ಮವ್ರ ಲಂಚ ಮುಡ್ದಂಗೆ ನೋಡ್ಕೊಬೇಕು. ಯಾಕಂದ್ರೆ ನಿಮ್ ಶಿಷ್ಯಂದ್ರೆಲ್ಲ ಬರೀ ಕಲೆಕ್ಷನ್ ಏಜೆಂಟ್ಗಳೇ, ಹಂಗ ಅವೆಲ್ಲ ಮಾಡ್ಬೇಕು. ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆ ಮಿನಿಸ್ಟರ್ ಗೊತ್ತು, ಈ ಮಿನಿಸ್ಟರ್ ಗೊತ್ತು, ನಂಗೆ CM ಗೊತ್ತು, PM ಗೊತ್ತು, ಚಾಣಕ್ಯ ಗೊತ್ತು ಅಂತಂದ್ರೆ ನಾನು CBI ಆಗ್ತೀನಿ ಅಂತ. ಏನ್ CBI ಅಷ್ಟೇ, ಸುಪ್ರೀಂ ಕೋರ್ಟ್ ಬಾಗಿಲಲ್ಲಿ ಬೆಳಗ್ಗೆ ಸಂಕಟ ನಿಂತಿರೋ ನಾವು ನೋಡಿದೀವಿ. ನೀವು CBI ಡೈರೆಕ್ಟರ್ ಆಗಿ, ಆಮೇಲೆ CBI ಡೈರೆಕ್ಟರ್ ಹೆಂಗಾಗೋದು, ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯರ್ನೆಲ್ಲ ಓಡಿಸಿ ಯಾರೋ ನಿಮ್ ಪರಿಚಯ ಕೂತ್ಕೊಂಡು CBI ಆಗ್ಬಿಡೋದು. ಎಂತ ಮಹಾನ್ ಬಾರೋ ನೀವೆಲ್ಲ. ನಿಮ್ಮನ್ನ IPS ಬೇರೆ ಹೇಳ್ಬೇಕಾ ನಿಮ್ಮನ್ನ. ಆಮೇಲೆ ಇನ್ನೊಂದು ವಿಚಾರ, ನಾನು ಪ್ರೈವೇಟ್ ಗಾರ್ಡ್ ಮಾಡ್ಕೊಂಡಿದ್ರು ಕೂಡ ಇಟ್ ಇಸ್ ಡ್ಯೂಟಿ ಆಫ್ ದ ಪೊಲೀಸ್ ಕಮಿಷನರ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್. ನಾನು ರಮೇಶ್ ಜಾರಕಿಹೊಳಿ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಆಮೇಲೆ ಇವನು ಯಾರೋ ADGP ಅಮೃತ್ ಪಾಲ್ 500 ಕೋಟಿ ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಅವನು IPS VD ಚೆನ್ನಣ್ಣವ್ರೆ ಮಾಡಬಾರ್ದೆಲ್ಲ ಮಾಡಿಸ್ದ, ಆ ವಕೀಲರುಗಳ ಜೊತೆ ಸೇರ್ಕೊಂಡು ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ನ ಮಗನ ಮೇಲೆ ಅಲ್ಲೇ ಆಯ್ತು, ನನ್ನ ಮೇಲೆ ಅಲ್ಲೇ ಆಯ್ತು, ಸೆಕ್ಯೂರಿಟಿ ಕೊಟ್ಟಿಲ್ಲ. ಈಗ XM ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಮುನಿನ ಎಕ್ಸ್ಪೋಸ್ ಮಾಡಿದ್ದೀನಿ, ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವನಲ್ಲ, ಅವನು ನೆಟ್ವರ್ಕ್ಗೆ ಕಾರಣ ಆಗ್ತಾರೆ. ನನ್ನ ಮನೆಗೆ ನಾನು ಏನಾದ್ರೆ ಬಿಡ್ತೀನಿ, ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು, ನಿನ್ಗೆ ಅದೇ ವಿಚಾರ. ಓಕೆ, ಬಟ್ ಆದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವ್ನು ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ 5 ಸ್ಟಾರ್ ಹೋಟ್ಲ ಜಿಪ್ಗಳು ಬಿಚ್ಚೋರ್ಕ ಕಂಡೋರ್ ಎಂಟ್ರಿಗಳ ಜೊತೆ ಮಲ್ಕೊಂಡವ್ರಿಗೆಲ್ಲ ಸೆಕ್ಯೂರಿಟಿ ಹಾಕೋನೆ. ನೋಡಿ, ನಮ್ಗೆ ಹಾಕಿಲ್ಲ. ಇಂಟೆಲಿಜೆನ್ಸ್ ನಮ್ಮ ಪಾಡಿ ಸತ್ತೋಗ್ಬಿಟ್ಟವ್ರೆ ಅನ್ಸ್ತದೆ. ನಾನೇನ್ ಕೇರ್ ಮಾಡಕ್ ಹೋಗಲ್ಲ. ಮೊನ್ನೆ ನಿರ್ಮಲಾನಂದ ಸ್ವಾಮೀಜಿಗೂ ಒಪ್ಸಿದ್ದೀನಿ. ನೋಡಿ ಸ್ವಾಮಿ, ನಿಮ್ಗೆ ನಾವ್ ಇಷ್ಟೆಲ್ಲ ಹೋರಾಟ ಮಾಡ್ತೇವೆ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲ ಅಂತ. ಸ್ವಾಮಿಗಳು ಅಮೆರಿಕ ಹೋಗಿ ಲಂಡನ್ ಹೋಗಿದ್ದಾರೆ, ವಾಪಸ್ ಬಂದ್ಮೇಲೆ ನಾನು ಅವ್ರ ಕೈಲೇ ಮಾತಾಡಿಸ್ತೀನಿ. ಸಂತೋಷ್ ಗುರೂಜಿನೂ ಫೋನ್ ಮಾಡಿದ್ರು, ಏನಪ್ಪ ಇಷ್ಟೆಲ್ಲ ಹೋರಾಟ ಮಾಡ್ತೀಯಾ ಕಾಂಗ್ರೆಸ್ ಸರ್ಕಾರ. ನಾನು ಹೇಳ್ದೆ, ಎಲ್ಲ ಅವ್ನು ದಯಾನಂದದೇ ಕೆಲಸ, ದಯಾನಂದ್ಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ. ದಯಾನಂದ, ನನಗೆ ನನ್ನ ಮಕ್ಕಳಿಗೆ ನನಗೆ ಹೆಚ್ಚಿಗೆ ಮೇಲೆ ನೀನೇ ಕಾರಣ, ನಿನ್ನ ನೆಟ್ವರ್ಕ್ಗೆ ಕಾರಣ ಅಂತ ಹೇಳ್ತಾ ಇದ್ದೀನಿ. ನೀನ್ ನಾಣ್ಯ ಬರ ಅನ್ಭೋಗಿಸ್ಕೊ. ಈಗ ಸಂತೋಷ್ ಗುರೂಜಿನೂ ನನ್ನ ಹತ್ರ ಮಾತಾಡಿದ್ರು, ಅವರು ಹೇಳಿದ್ರು ಏನ್ ನಿನ್ಗಾಗಿ ನಾವು ನೋಡ್ಕೊಂತೀವಿ ಅಂತ. ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ. ನಿನ್ ಮತ ಏನ್ ಬೇಕಾರ ಮಾಡ್ಬೋದು, ನಮ್ಮಂತ ಹೋರಾಟಗಾರರಿಗೆ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ ನಿಂಗೆ? ಆಯ್ತು ಮಾಡು, ಹೆಂಗ್ ಬೇಕಾ ಮಾಡು. ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ, ನಾನು ನೋಡ್ಕೊಂತೀನಿ. ನಾನು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ News 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.